ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಆಸ್ತಿ ವಿಚಾರಕ್ಕೆ ಜಗಳ, ಅಣ್ಣನ ಮಗನನ್ನೇ ಕೊಂದ ಚಿಕ್ಕಪ್ಪ. ಖರ್ಗೆ ಸಿಎಂ ಪ್ರಶ್ನೆ ಹೈಕಮಾಂಡ್ ನಿರ್ಧಾರಕ್ಕೆ ಅವಲಂಬಿತ, ಯತೀಂದ್ರ ಸಿದ್ದರಾಮಯ್ಯ. ರಾಯಚೂರು ಗ್ರಾಮಾಂತರದಲ್ಲಿ 62 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಅಧಿಕಾರಿಗಳ ಸಮರ್ಪಕ ಮೇಲುಸ್ತುವಾರಿ ಮಾಡಿ ದದ್ದಲ್ ಬಸನಗೌಡ ಸೂಚನೆ. ನಗರದ ಆರೋಗ್ಯ ಕೇಂದ್ರಗಳಿಗೆ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ದಿಢೀರ್ ಭೇಟಿ, ಸಮಸ್ಯೆಯಾಗದಂತೆ ಸೌಲಭ್ಯ ಒದಗಿಸಲು ನಿರ್ದೇಶನ. ಕಾಂಪೌಂಡ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ನಗರದಲ್ಲಿ ಸಾರ್ವಜನಿಕ ಶೌಚಾಲಯ, ಮೂತ್ರಾಲಯಗಳೇ ಮಾಯ, ಪಾಲಿಕೆ ಆಯುಕ್ತರಿಂದ ದಂಡ ಹಾಕುವ ಆದೇಶ ರದ್ದುಪಡಿಸದಿದ್ದರೆ ಕಚೇರಿಗೆ ಮುತ್ತಿಗೆ, ವಿನೋದ್ ರೆಡ್ಡಿ. ಬಿಸಿಲಿನ ತಾಪಕ್ಕೆ ನರೇಗಾ ಕೂಲಿಗಾರ ಸಾವು, ಪರಿಹಾರಕ್ಕೆ ಪ್ರಾಂತ ರೈತ ಸಂಘ ಆಗ್ರಹ. ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಕಲಬೆರಕೆ ಸೇಂದಿ ಮಾರಾಟ, ಆರೋಪಿ ಬಂಧನ, 35 ಲೀಟರ್ ಸೇಂದಿ ಜಪ್ತಿ. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಂತ ಅಣ್ಣನ ಮಗನನ್ನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಅತ್ತಿಗೆಗೆ ಕೊಲೆ ಮಾಡಲು ಯತ್ನಿಸಿದ ಘಟನೆ ಬುಧವಾರ ಬೆಳಗ್ಗೆ ತಾಲೂಕಿನ ಅಲಬನೂರು ಗ್ರಾಮದಲ್ಲಿ ನಡೆದಿದೆ. ನಾಗರಾಜ್ ಸಿದ್ದಪ್ಪ ಅಲ್ವಿ 12 ವರ್ಷ ಕೊಲೆಯಾದ ಬಾಲಕನಾಗಿದ್ದು, ಅಮೃತ ಸಿದ್ದಪ್ಪ 42 ವರ್ಷ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮೃತ ವ್ಯಕ್ತಿಯ ಚಿಕ್ಕಪ್ಪ ಬಸವರಾಜ್ ರುದ್ರಪ್ಪ ಆಲ್ವಿ ಕೊಲೆ ಮಾಡಿದ ವ್ಯಕ್ತಿಯಾಗಿದ್ದಾನೆ. ಮಂಗಳವಾರ ಅಲಬನೂರು ಗ್ರಾಮಕ್ಕೆ ಬಂದ ಕೊಲೆಗೈದ ವ್ಯಕ್ತಿ ಬಸವರಾಜ್ ತನ್ನ ತಾಯಿಯ ಮನೆಯಲ್ಲಿ ಇದ್ದು, ಬುಧವಾರ ಅದೇ ಗ್ರಾಮದ ತನ್ನ ಸಹೋದರ ಸಿದ್ದಪ್ಪನ ಮನೆಗೆ ಚಾಕು ಸಹಿತ ತೆರಳಿದ್ದಾನೆ. ಮನೆಯಲ್ಲಿ ಸಿದ್ದಪ್ಪ, ಹೆಂಡತಿ ಅಮೃತ, ಮಕ್ಕಳಾದ ನಾಗರಾಜ್ ಮತ್ತು ಧನುಷ್ ಇದ್ದು, ಅತ್ತಿಗೆ ಮತ್ತು ಮಕ್ಕಳ ಮೇಲೆ ಚಾಕುವಿನಿಂದ ಕೊಲೆ ಮಾಡಲು ಯತ್ನಿಸಿದ್ದು, ಘಟನೆಯಲ್ಲಿ ನಾಗರಾಜ್ ಎನ್ನುವ ಬಾಲಕ ಸಾವನ್ನಪ್ಪಿದ್ದು, ಅಮೃತ ಮತ್ತು ಧನುಷ್ ಎನ್ನುವವರಿಗೆ ಗಂಭೀರ ಗಾಯಗಳಾಗಿದ್ದು, ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತರಲಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲಬನೂರು ಗ್ರಾಮದ ಚಿನ್ನಮ್ಮ ರುದ್ರಪ್ಪ ಎನ್ನುವ ಮಹಿಳೆಗೆ ಸಿದ್ದಪ್ಪ ಹಾಗೂ ಬಸವರಾಜ್ ಎನ್ನುವ ಇಬ್ಬರು ಪುತ್ರರು ಇದ್ದು, ಸಿದ್ದಪ್ಪ ಎನ್ನುವ ಅಲಬನೂರು ಗ್ರಾಮದಲ್ಲಿ ವಾಸವಿದ್ದು, ಇನ್ನೋರ್ವ ಪುತ್ರ ಬಸವರಾಜ್ ಎನ್ನುವ ಸಿರುಗುಪ್ಪ ತಾಲೂಕಿನ ಅಳ್ಳಿಗನೂರು ಗ್ರಾಮದಲ್ಲಿ ವಾಸಿಸುತ್ತಿದ್ದಾನೆ.
ಇಬ್ಬರ ಸಹೋದರರ ನಡುವಿನ ಆಸ್ತಿ ವಿಚಾರ ಹಿರಿಯ ಸಹೋದರ ಸಿದ್ದಪ್ಪನ ಮಗ ನಾಗರಾಜ್ ಸಾವಿನಲ್ಲಿ ಅಂತ್ಯಗೊಂಡಿದೆ. ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿಯಾಗುವ ವಿಚಾರ ಹೈಕಮಾಂಡ್ ತೀರ್ಮಾನಕ್ಕೆ ಸಂಬಂಧಿಸಿದ್ದು, ಸದ್ಯ ಆ ಪ್ರಶ್ನೆ ಉದ್ಭವಿಸುವ ಸ್ಥಿತಿ ಇಲ್ಲ ಎಂದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಗೃಹ ಸಚಿವ ಡಾ ಜಿ. ಪರಮೇಶ್ವರ್ ಅವರು ಖರ್ಗೆ ಸಿಎಂ ಆದರೆ ಸ್ವಾಗತ ಎಂದಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿ ಈ ಬಗ್ಗೆ ಸ್ಪಷ್ಟನೆ ನೀಡಿ, ಸಿಎಂ ಸಿದ್ದರಾಮಯ್ಯರನ್ನು ಹೈಕಮಾಂಡ್ ಇಳಿಸಿದರೆ ಮಾತ್ರ ಆ ಪ್ರಶ್ನೆ ಬರುತ್ತೆ. ಆ ರೀತಿಯ ಬೆಳವಣಿಗೆ ನಡೆದರೆ ಖಂಡಿತ ಮಾತನಾಡುತ್ತೇನೆ. ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತದೋ ಅದನ್ನು ನಾವು ಸ್ವಾಗತ ಮಾಡುತ್ತೇವೆ ಎಂದು ಹೇಳಿದರು. ಇದೀಗ ರಾಜ್ಯ ರಾಜಕೀಯದಲ್ಲಿ ಅಂತಹ ಯಾವುದೇ ಪರಿಸ್ಥಿತಿ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಏನೇ ತೀರ್ಮಾನವಾದರೂ ನಾವು ಅದರ ಹಿಂದೆ ನಿಲ್ಲುತ್ತೇವೆ ಎಂದು ಹೇಳಿದರು. ಮೇ 15ರ ಕ್ರಾಂತಿ ವಿಚಾರ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು, ಈ ಬಗ್ಗೆ ಈಗಾಗಲೇ ಸಾಕಷ್ಟು ಹೇಳಿದ್ದೇನೆ, ಇನ್ನೇನು ಹೇಳುವುದಿಲ್ಲ. ಈ ಪ್ರಶ್ನೆಗೆ ಹೈಕಮಾಂಡ್ ಅಥವಾ ಸಿಎಂ ಸಿದ್ದರಾಮಯ್ಯರನ್ನು ಕೇಳಿ ಎಂದು ತಿಳಿಸಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೈಕಮಾಂಡ್ ಗುಡ್ ನ್ಯೂಸ್ ನೀಡಬಹುದು ಎನ್ನುವ ವಿಚಾರಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೂ ಎಲ್ಲರೂ ಬದ್ಧರಾಗಿರುತ್ತೇವೆ ಎಂದರು. ದೆಹಲಿಯಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಹಾಗೂ ಸಚಿವ ಸ್ಥಾನ ಆಕಾಂಕ್ಷಿಗಳ ಸರಣಿ ಭೇಟಿಗಳ ಕುರಿತು ಪ್ರತಿಕ್ರಿಯಿಸಿ, 3 ವರ್ಷಗಳಾದ ಮೇಲೆ ಸಂಪುಟ ಪುನರ್ರಚನೆ ಆಗಬಹುದು ಎಂಬ ನಿರೀಕ್ಷೆ ಇರುತ್ತದೆ. ಹೀಗಾಗಿ ದೆಹಲಿಗೆ ಹೋಗುವುದರಲ್ಲಿ ತಪ್ಪೇನಿಲ್ಲ ಎಂದು ಹೇಳಿದರು. ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕರೆದಿದ್ದಾರೆ. ಸೊ ಹಾಗಾಗಿ ರಾಜಕೀಯ ತಂತ್ರಗಳು ಮೆಂಬರಿಂದನೂ ಹೇಳ್ತಾನೆ ಇದ್ದಾರೆ, ಇದೇ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಕೂಡ ಅದಕ್ಕೆ ಉತ್ತರ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಸೊ ಮತ್ತೆ ಹೇಳಬೇಕಿದ್ದು ಈಗಾಗಲೇ ಎಲ್ಲ ಹೇಳಾಗಿದೆ. ಸೊ ಮತ್ತಿನ್ನೇನು ಇದು ವಿಷಯವಾಗಿ ನಾನು ಮಾತನಾಡೋದಿಲ್ಲ. ಸೊ ಏನೇ ಇದ್ದರೂ ನೀವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರನ್ನ ಮತ್ತು ಸಿ ಎಂ ಅವ್ರನ್ನ ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಅಂದ್ರೆ ಆದಾಗ ಖಂಡಿತ ವಿಚಾರವನ್ನು ಪ್ರಸ್ತಾಪ ಮಾಡಿ ಹೈಕಮಾಂಡ್ ಏನು ತೀರ್ಮಾನ ನಿಜವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 2 ವರ್ಷ ಆದಮೇಲೆ ಸಂಪುಟ ಪುನರಚನೆ ಆದರೆ ತಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳಷ್ಟು ಶಾಸಕರು ಕಾಯ್ಕೊಂಡಿರ್ತಾರೆ, ನಿರೀಕ್ಷೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಆ ವಿಚಾರವಾಗಿ ಹೋದರೆ ಅದ್ರೊಳಗೇನು ತಪ್ಪಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಪವನ್ ಕಿಶೋರ್ ಪಾಟೀಲ್, ನಾಗವೇಣಿ ಪಾಟೀಲ್, ಯೂಸುಫ್ ಖಾನ್, ಬಶೀರ್ ಅಹಮದ್ ಸೇರಿದಂತೆ ಅನೇಕರಿದ್ದರು. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಅಡ್ಡಿಪಡಿಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕಾಮಗಾರಿಗಳನ್ನು ಅಗತ್ಯ ಬಿದ್ದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಮಾಡಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಒಟ್ಟು 35 ಗ್ರಾಮ ಪಂಚಾಯಿತಿಗಳಲ್ಲಿ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 62 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದಾಗಿದ್ದು, ಈ ಬಗ್ಗೆ ಆಯಾ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಆಡಳಿತ ಅಧಿಕಾರಿಗಳು ನಿಗಾ ವಹಿಸಬೇಕೆಂದರು. ತಾಲೂಕಿನ ಪ್ರತಿ ಗ್ರಾಮ ಆಡಳಿತ ಅಧಿಕಾರಿಗಳು ನಿರಂತರವಾಗಿ ಗ್ರಾಮಗಳಲ್ಲಿ ಇರುವ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ಕಾರ್ಯಪ್ರವೃತ್ತರಾಗಬೇಕು. ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕು. ಕುಡಿಯುವ ನೀರಿನ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಬಗೆಹರಿಸಲು ಬೇಕಾದ ಕಾಮಗಾರಿಗಳು ಮತ್ತು ಅದಕ್ಕೆ ಬೇಕಾದ ಅನುದಾನ ಸೇರಿದಂತೆ ಇತರೆ ಮಾಹಿತಿಗಳನ್ನು ಕ್ರೋಢೀಕರಿಸಿ ಕ್ರಿಯಾ ಯೋಜನೆಯನ್ನು ರೂಪಿಸಿ ಜಿಲ್ಲಾ ಪಂಚಾಯತ್ಗೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ತಿಳಿಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳಾಗಿ ನೇಮಕವಾದ ಅಧಿಕಾರಿಗಳು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಪ್ರಥಮ ಆದ್ಯತೆಯನ್ನಾಗಿಸಿಕೊಂಡು ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪಂಚಾಯತ್ ಖಾತೆಗಳನ್ನು ಪರಿಶೀಲಿಸಬೇಕು. ಅನುದಾನ ಲಭ್ಯತೆಯ ಬಗ್ಗೆಯೂ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಆಡಳಿತ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಭೆಗಳನ್ನು ನಡೆಸಬೇಕೆಂದರು. ಸದ್ಯ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದಿದ್ದು, ಆಡಳಿತ ಅಧಿಕಾರಿಗಳೇ ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗುತ್ತದೆ ಮತ್ತು ಅದಕ್ಕೆ ಸ್ಪಂದಿಸಬೇಕಾಗುತ್ತದೆ ಎಂದು ಹೇಳಿದರು. ಅಂತರ್ಜಲ ಕುಸಿಯುತ್ತಿದ್ದು, ಜಲ ಮೂಲಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ತಾಲೂಕು ವ್ಯಾಪ್ತಿಯಲ್ಲಿನ 12 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ 21 ಗ್ರಾಮಗಳಲ್ಲಿ 25 ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದುಕೊಳ್ಳಲಾಗಿದೆ. ಪಿಡಿಒಗಳು ಬೋರ್ವೆಲ್ಗಳ ಅಗತ್ಯವಿದ್ದರೆ ಸಭೆಯಲ್ಲಿ ತಿಳಿಸಬೇಕು. ಅದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ. ಪಂಚಾಯತ್ ವ್ಯಾಪ್ತಿಯ ಶಾಲೆ, ಗ್ರಂಥಾಲಯಗಳಿಗೆ ನೀರನ್ನು ಒದಗಿಸಲು ಯೋಜನೆ ರೂಪಿಸಬೇಕೆಂದರು. ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳನ್ನು ಮಾಡಲು ಬಿಡದೆ ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾಹಿತಿ ಇದ್ದು, ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಠಾಣೆಗೆ ಪಂಚಾಯತ್ನಿಂದ ಪತ್ರ ಬರೆದು ಭದ್ರತೆಯೊಂದಿಗೆ ಕಾಮಗಾರಿಗಳನ್ನು ಮಾಡಿಸಬೇಕೆಂದು ತಿಳಿಸಿದರು. ಆಡಳಿತ ಅಧಿಕಾರಿಗಳು ಸಭೆ ಕರೆದಾಗ ಆಯಾ ಗ್ರಾಮಗಳ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಸಭೆಗೆ ಹಾಜರಾಗಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈಗ ನದಿಗೆ ನೀರು ಬರ್ತಿದೆ ಅಂತ ಅಲ್ಲಿ ಏನು ಆಪ್ಷನ್ ಆಗಿದೆ ಸರ್? ಎಂಬರಾದಾಗ 3 ಬೋರ್ವೆಲ್ ಇದಾವೆ ಸರ್. ಅದನ್ನ ಏನಾದರೂ ಡೀಪ್ನಿಂಗ್ ಮಾಡೋದು ಏನಾದ್ರು ಮಾಡ್ತೀವಿ ಸರ್.
ಅಲ್ಲ ನೀನು ಬತ್ತಿ ನದಿ ಎಲ್ಲ ಡ್ರೈ ಆದ್ಮೇಲೆ ಮಾಡೋದಲ್ಲ, ಈಗಲೇ ಅಡ್ವಾನ್ಸ್ ಆಗಿ ನೀವು ಪ್ಲಾನ್ ಮಾಡ್ಕೋಬೇಕು. ಎಂಗಾರಾನು, ತಿಮ್ಮಾಪುರ, ಜಿ ಹನುಮಾಪುರ, ಆಮೇಲೆ ವೀರಾಪುರ. ಸಮಸ್ಯೆ ಆಗಿಲ್ಲ ಸರ್, ಇದುವರೆಗೆ ಸರ್ ಆಗಿಲ್ಲ. ಇಲ್ಲ ಸರ್. ಸಣ್ಣ ವಿಲೇಜ್ ಮಲ್ಲಾಪುರ, ಮಲ್ಲಾಪುರ ಮಲ್ಲಾಪುರ ಸಮಸ್ಯೆ ಇಲ್ಲ ಸರ್. MSC ಅಂತ ಸರ್, ಮತ್ತೆ ನಮಗೆ ಬೋರ್ವೆಲ್ ಇದೆ ಸರ್. ಅಲ್ಲೇನು ಸಮಸ್ಯೆ ಆಗಿಲ್ಲ. ಆಗಿಲ್ಲ ಸರ್. ಯಾವ್ದು ಬಳಸಿಲ್ಲ ಸರ್? ನಾನು 4-5 ತಿಂಗಳಾಗಿದೆ ಸರ್, ಅದೇನು ಬಳಸಿಲ್ಲ ಸರ್. ಒಳ್ಳೆ ಸರ್. ಆಯ್ತು, ಡ್ರಿಂಕಿಂಗ್ ವಾಟರ್ ಇಟ್ಕೊಂಡು ಸರಿ ಸರ್. ಹೆಚ್ಚಿಗೆ ಡ್ರಿಂಕಿಂಗ್ ವಾಟರ್ RWC ನೀವು ಒಂದು ಪ್ಲಾನ್ ಮಾಡಿದ್ದಾರೆ ಅಲ್ಲಿ. ಈಗ ಅವರು ನೀವು ಜೊತೆಗೆ ಕುಂತ್ಕೊಂಡು ಅಡ್ಮಿನಿಸ್ಟ್ರೇಟರ್ ನೀವು ಅಲ್ಲಿ 20 lakhs ಅದ ಪಂಚಾಯತ್ ಒಳಗೆ ಡ್ರಿಂಕಿಂಗ್ ವಾಟರ್ಗೆ ಟೋಟಲ್ ಏನು ಪ್ಲಾನ್ ಮಾಡಿಕೊಂಡು ಏನೇನು ಬೇಕಾಗ್ತದೆ ನೋಡು. ಆಮೇಲೆ ಮತ್ತೆ ಈ CO ಕೊಡ್ತಾರಲ್ಲ, ಅದಕ್ಕೆ ಏನು ಬೇಕು ಮ್ಯಾಚಿಂಗ್ ಮಾಡಿ ನೀವು ಅದನ್ನ ಡ್ರಿಂಕಿಂಗ್ ವಾಟರ್ ಸಲುವಾಗಿ ಬಳಸಕ್ಕೆ ನೋಡ್ಬೇಕು. ಬಳಸಿ ಅದು ಬಿಟ್ಟು ನಾನು ಹೇಳೋದು ಬೇರೆ ವರ್ಕ್ ಸ್ಟಾರ್ಟ್ ಆಗಿಲ್ಲಲ್ಲ. ಅದೊಂದು ಅಂಗನವಾಡಿ ಡೆವಲಪ್ಮೆಂಟ್ ನಿಂತಿದ್ದಾರೆ ಸರ್, ಅದ್ರ ನೋಡ್ತಿದ್ದಾರೆ ಸರ್. ಅಲ್ಲಿ ಸಂಪ್ ಮಾಡ್ಕೊಂಡು ಗಂಜಾಳಿ ಅವರು ಏನ್ ಹೇಳ್ತಾರೆ, ಗಂಜಾಳಿ ಇವರೆಲ್ಲ ಈ ಕೆಮಿಕಲ್ ಫ್ಯಾಕ್ಟರೀಸ್ಗಳು ಈ ನೀರೆಲ್ಲ ಮಿಕ್ಸ್ ಮೇಲೆ ಆಗಿ ಬಂದು ನಾವು ಅದೇ ನೀರು ಕುಡಿತೇವೆ ಅಂತ ಹೇಳಿ ಬಹಳ ಸಲ ಅವ್ರ ಕಂಪ್ಲೇಂಟ್ಸ್. ಈಗ ಟೋಟಲ್ ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ವನಿತಾ, ರಾಯಚೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ಮಾನ್ವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಖಲೀದ್ ಅಹಮದ್ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ.
ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಅವರು ನಗರದ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೂಲ ಸೌಕರ್ಯ ಕೊರತೆ ಹಾಗೂ ಅವ್ಯವಸ್ಥೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಮಡ್ಡಿಪೇಟೆ ಮತ್ತು ಹರಿಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ವೈದ್ಯರು ಸಭೆಗೆ ತೆರಳಿದ್ದರಿಂದ ಕೇಂದ್ರದಲ್ಲಿ ಕೇವಲ ಸಿಬ್ಬಂದಿಯೇ ಇದ್ದರು ಎಂಬುದು ಗಮನಕ್ಕೆ ಬಂದಿದೆ. ಕೇಂದ್ರದಲ್ಲಿ ಅಗತ್ಯ ಔಷಧಿಗಳ ಕೊರತೆ ಹಾಗೂ ಸಿಬ್ಬಂದಿಗಳ ಅಭಾವ ಕಂಡುಬಂದಿದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರೋಗಿಗಳ ಸಂಖ್ಯೆಗೆ ತಕ್ಕಂತೆ ಸೌಲಭ್ಯಗಳು ಇಲ್ಲದೆ ರೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಬಡ ರೋಗಿಗಳಿಗೆ ಸರ್ಕಾರ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯಬೇಕು. LBS ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಭೇಟಿ ನೀಡಿ ಆಸ್ಪತ್ರೆಯ ಸ್ವಚ್ಛತೆ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಔಷಧಿಗಳ ಲಭ್ಯತೆ ಕುರಿತು ಪರಿಶೀಲನೆ ನಡೆಸಿದರು. ಕರ್ತವ್ಯದ ಸಮಯದಲ್ಲಿ ಎಲ್ಲ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಎಂದು ಸೂಚಿಸಿ ಗೈರ್ಹಾಜರಿದ್ದ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಹರಿಜನವಾಡ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಚಿಕಿತ್ಸೆಗಾಗಿ ಬಂದ ಸಾರ್ವಜನಿಕರೊಂದಿಗೆ ಮಾತನಾಡಿ ಸಿಬ್ಬಂದಿಗಳ ಸ್ಪಂದನೆ, ಚಿಕಿತ್ಸೆ ಹಾಗೂ ಔಷಧ ವಿವರಣೆಯ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ಕೆಲವರು ಆಸ್ಪತ್ರೆ ಸಿಬ್ಬಂದಿಗಳ ಕರ್ತವ್ಯ ನಿರ್ವಹಣೆ ಅಡ್ಡಿಪಡಿಸುತ್ತಿರುವ ಕುರಿತು ವೈದ್ಯರು ನೀಡಿದ ಮಾಹಿತಿ ಮೇರೆಗೆ ತಕ್ಷಣ ಡಿವೈಎಸ್ಪಿ ಮತ್ತು PSI ಅವರಿಗೆ ಕರೆ ಮಾಡಿ ಸೂಕ್ತ ಭದ್ರತೆ ಒದಗಿಸಲು ಸೂಚಿಸಿದರು. ಆಮ್ತಲಾಬ್ ನಗರ ಪ್ರಸೂತಿ ಕೇಂದ್ರಕ್ಕೂ ಭೇಟಿ ನೀಡಿ ವೈದ್ಯರೊಂದಿಗೆ ಚರ್ಚಿಸಿದ ಅವರು ಸಿಬ್ಬಂದಿ ಮತ್ತು ಚಿಕಿತ್ಸಾ ಉಪಕರಣಗಳ ಕೊರತೆಯನ್ನು ತಕ್ಷಣವೇ DHO ಗಮನಕ್ಕೆ ತಂದರು. ನಗರದ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿ ಮತ್ತು ಔಷಧಿಗಳ ಕೊರತೆ ಇಲ್ಲದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂಜೆಕ್ಷನ್ नहीं है ಏನಮ್ಮ ಇಂಜೆಕ್ಷನ್ಸ್ ಅಲ್ಲಲ್ಲ ಇಂಜೆಕ್ಷನ್ಸ್ ಇದೆ ಡ್ರಗ್ಸ್ ಮೆಡಿಸಿನ್ಸ್ ಇದೆ ಏನು ಡೆಫಿಸಿಟ್ ಇದೆ ಮೆಡಿಸಿನ್ಸ್ ಏನಿಲ್ಲ ಸರ್ ಬೇಕಿಲ್ಲ ಇಂಜೆಕ್ಷನ್ ಇದೆ ಒಂದು ಇಂಜೆಕ್ಷನ್ ಇದೆ ಸರ್ ಒಂದು ಇಂಜೆಕ್ಷನ್ ಇದೆ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಸರ್ ಇತ್ತೀಚೆಗಿಲ್ಲ ಸರ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಎಮರ್ಜೆನ್ಸಿ ಆಕ್ಸಿಡೆಂಟ್ ಕೇಸ್ ಬಂದರೆ ನೀವು ಫಸ್ಟ್ ಏಡ್ ಏನು ಮಾಡಿ ಕಳ್ಸೋಕ್ಕೆ ಅನುಕೂಲ ಐತಿ ಫಸ್ಟ್ ಬಂದ ತಕ್ಷಣವೇ ಅವ್ರಿಗೆ ಡ್ರೆಸ್ಸಿಂಗ್ ಮಾಡ್ತೀವಿ ಸರ್. ಡ್ರೆಸ್ಸಿಂಗ್ ಮಾಡಿ ಅದ್ರ ಮುಂದೆ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನ ನೋಡಿ ಮೆಡಿಕಲ್ ಆಫೀಸರ್ ಇದ್ದರೆ ಅವ್ರಿಗೆ ತೋರಿಸ್ತೀವಿ ಸರ್. ತೋರಿಸಿ ಸ್ಟಿಚಸ್ ಏನಾದ್ರು ಇದ್ದರೆ ಮುಂದಕ್ಕೆ ಅದನ್ನ ಪಟ್ಟಿ ಇದು ಮಾಡಿ ಮುಂದೆ ಕಳಿಸ್ತೀವಿ ಸರ್. ನಮ್ಮ ಹತ್ರ TT ಹಾಕಿ ಕಳಿಸ್ತೀವಿ ಸರ್. ಸಬ್ಸಿಡಿ ಮ್ಯಾನೇಜ್ ಮಾಡಿ ಕಳಿಸ್ತೀವಿ ಸರ್. ಮತ್ತೆ ಪೂರ್ತಿ ಅದು ಕೊಟ್ಟರೆ ನಾವು ಆರಾಮ ಆಗಲ್ಲ ಅಂತಂದರೆ ಇವತ್ತು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಯೂನಿಟ್ಗಳನ್ನು ಇವತ್ತು ಸಂದರ್ಶಿಸಲಾಯಿತು. ಎರಡು ಕಡೆ, ಒಂದು ಮಡ್ಡಿಪೇಟೆ ಗದ್ವಾಲ್ ರೋಡ್ನ ಹತ್ತಿರ ಇರುವಂಥದ್ದು ಮತ್ತು ಹರಿಜನವಾಡದ PD ಆಸ್ಪತ್ರೆ, ಎರಡು ಕಡೆ ವಿಸಿಟ್ ಮಾಡಲಾಯಿತು. ಇಲ್ಲಿ ಸ್ಟಾಫ್ ಇದೆ, ವೈದ್ಯಾಧಿಕಾರಿಗಳು ಮೀಟಿಂಗ್ ಅಂತ ಹೇಳಿ ಹೋಗಿದ್ದಾರೆ. ಗದ್ವಾಲ್ ರೋಡ್ ಹತ್ರ ಸ್ಟಾಫ್ ಇದ್ದಾಗೂ ಕೂಡ ಕೇವಲ 3 ಜನ ಇದ್ದರು. ಅಲ್ಲಿ ವೈದ್ಯರು ಮತ್ತು ಮಿಕ್ಕಿದವರೆಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮಿಕ್ಕಿದ ಪೇಷಂಟ್ಸು ಅಲ್ಲಿ ಕೂಡ
ಭಾಳಷ್ಟು ಜನ ಪೇಷಂಟ್ಸ್ ಇದ್ದರು, ಇಲ್ಲಿ ಕೂಡ ಇದ್ದಾರೆ. ಕೆಲವು ನ್ಯೂನತೆಗಳು ಕಂಡು ಬಂದಿವೆ. ಅದನ್ನು ನಾನು DHO ಮತ್ತು PHO ಹತ್ರ ಮಾತಾಡಿ ಅವುಗಳನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆ ಇಲ್ಲಿನ ಎಲ್ಲ ನಮ್ಮ ಬಡವರಿಗೆ ಸರ್ಕಾರದ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಸವಲತ್ತುಗಳು ಸಿಗಬೇಕು ಮತ್ತು ಸುಸೂತ್ರವಾಗಿ ಇವು ನಡೀತೇವೆ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ಮಾಡಲಾಗಿದೆ. ಮತ್ತು ಇಲ್ಲಿ ಕೆಲವು ಔಷಧಿಗಳ ಕೊರತೆ ಇದ್ದದ್ದನ್ನು ಕೂಡ ಕಂಡುಬಂದಿದೆ. ಔಷಧಿಗಳ ಕೊರತೆಯನ್ನು ಸರಿಪಡಿಸಬೇಕು. ನಗರದ ನೀಲಕಂಠೇಶ್ವರ ಬಡಾವಣೆಯ NGO ಕಾಲೋನಿಯಲ್ಲಿರುವ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಹಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ವಸಂತಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿ, ಸಂಘಟನೆಗಳು, ಜನಪ್ರತಿನಿಧಿಗಳು ಹಾಗೂ ಸಂಘದ ಆಡಳಿತ ಮಂಡಳಿಯ ಬಹುಮತದ ಅಭಿಪ್ರಾಯದ ಮೇರೆಗೆ ಈ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಹಲವು ವರ್ಷಗಳಿಂದ ಹರಿಜನವಾಡ, ದೇವಿನಗರ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಗಳ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ಶಾಲೆ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದರು. ಕಾಂಪೌಂಡ್ ನಿರ್ಮಾಣದಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಹೆಚ್ಚುವ ಜೊತೆಗೆ ಶಿಕ್ಷಣದ ಗುಣಮಟ್ಟಕ್ಕೂ ಸಹಕಾರಿಯಾಗಲಿದೆ. ಶಾಲೆಗೆ ಭವಿಷ್ಯದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಅಗತ್ಯವಿದ್ದರೆ ನೀಡಲು ತಾವು ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದರು. ಶಾಲೆಯ ಆವರಣದ ಕಾಂಪೌಂಡ್ ಗೋಡೆ ನಿರ್ಮಾಣದ ಬಗ್ಗೆ ಎಲ್ಲರೂ ಕೂಡಿ ಒಂದು ಒಮ್ಮತದ ನಿರ್ಣಯಕ್ಕೆ ಬರಲಾಯಿತು. ನಮ್ಮ ಭಾಗದ ನಾಗರಿಕರು, ಸಂಘಟನೆಕಾರರು ಮತ್ತು ಗೃಹ ನಿರ್ಮಾಣ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಈ ಸರ್ಕಾರವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ. ಅವರು ಇದರ ಬಗ್ಗೆ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೇಳಿದರು. ಜಿಲ್ಲಾಧಿಕಾರಿಗಳು ನಾನು ಇದ್ದಾಗ ಮತ್ತು ಯಾರು ಸಂಘಟನೆಗಳು ಇದ್ದಾಗ ಬಂದು ನೋಡ್ಕೊಂಡು ಹೋಗಿ ಸುಸಜ್ಜಿತವಾದ ಕಟ್ಟಡ ಇದೆ, ಇಲ್ಲಿ ಮತ್ತು ಅವಶ್ಯಕತೆ ಇಲ್ಲ ಎನ್ನುವಂಥ ಮಾಹಿತಿಯನ್ನು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ನಾನು ಮತ್ತೆ ಒತ್ತಾಯ ಮಾಡಿದ್ದೀನಿ, ಸಂಪೂರ್ಣವಾಗಿ ಹಳೆಯ ಕಟ್ಟಡ ಬೇರೆ ಮಾಡಬೇಕು ಪ್ರಸ್ತಾವನೆಯನ್ನು ಪೂರ್ವವಾಗಿ ಮತ್ತೆ ಸಲ್ಲಿಸಿದ್ದೇನೆ. ಅದು ಆಗದೇ ಇದ್ದರೂ ಕೂಡ KKRDBಯಲ್ಲಿ ನಾನು ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ಮಾಡೋಣ ಎನ್ನುವಂಥ ಭರವಸೆ ಅಂತ ಮತ್ತು ನಮ್ಮ ಬಡಾವಣೆಯ ದೇವಿನಗರ ಎಲ್ಲ ಬಡ ಮಕ್ಕಳು ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯ NK ನಾಗರಾಜ್, ಹೇಮಲತಾ ಬೂದ್ಯಪ್ಪ, ಮಾಜಿ ನಗರಸಭೆ ಸದಸ್ಯ P ಯಲ್ಲಪ್ಪ, ಸಂಘದ ಅಧ್ಯಕ್ಷ ನಾಗೇರೆಡ್ಡಿ ಹಂಚಿನಾಳ್, ಉಪಾಧ್ಯಕ್ಷೆ K ಗಿರಿಜಾ, ನಿರ್ದೇಶಕರುಗಳಾದ ನಾಮದೇವ, ಮಲ್ಲಯ್ಯ, ಮಲ್ಲಿಕಾರ್ಜುನ ನಾಡಗೌಡ, ಮಾಜಿ ಅಧ್ಯಕ್ಷ ಬಾಬು ಭಂಡಾರಿಗಲ್ ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಗರದಲ್ಲಿ ಇದ್ದ ಎಲ್ಲ ಮೂತ್ರಾಲಯಗಳು ನಾಪತ್ತೆಯಾಗಿದ್ದು, ಶೌಚಾಲಯಗಳ ವ್ಯವಸ್ಥೆ ಇಲ್ಲದೆ ಇರುವ ಮಹಾನಗರ ಪಾಲಿಕೆ ಆಯುಕ್ತರು ಸಾರ್ವಜನಿಕವಾಗಿ ಬಹಿರ್ದೆಸೆ ಮೂತ್ರ ವಿಸರ್ಜನೆ ಮಾಡಿದರೆ ದಂಡ ಹಾಕುವುದಾಗಿ ಹೇಳಿರುವುದು ಖಂಡನೀಯವಾಗಿದೆ. ವಾರದಲ್ಲಿ ತ್ವರಿತ ಶೌಚಾಲಯ ಮೂತ್ರ ವ್ಯವಸ್ಥೆ ಮಾಡದೆ ಹೋದರೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಅಧ್ಯಕ್ಷ ವಿನೋದ್ ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಷ್ಟೇ ಸಂತೋಷ. ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಬದಲಾವಣೆ ಕಾಣುತ್ತಿಲ್ಲ. ಆದರೆ ವ್ಯವಸ್ಥೆಯೇ ಇಲ್ಲದೆ ಕರ ನೀಡಬೇಕೆನ್ನುವ ಧೋರಣೆ ಮುಂದುವರಿಸಲಾಗುತ್ತಿದೆ. ನಗರದಲ್ಲಿ ಈ ಹಿಂದೆ ವಿಶಾಲ್ ಮಾರ್ಟ್ ಬಳಿ, ಚಂದ್ರಮೌಳೇಶ್ವರ ಗುಡಿ ಬಳಿ, ರಾಜೇಂದ್ರಗಂಜ್, ಬಂಗಿಕುಂಟ, ಕಾಟೆ ದರ್ವಾಜಾ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಸ್ಟೇಷನ್ ಹತ್ತಿರ, NGO ಕಾಂಪ್ಲೆಕ್ಸ್ ಬಳಿ ಇದ್ದ ಮೂತ್ರಾಲಯಗಳು ಮಾಯವಾಗಿ ಹೋಗಿವೆ. ಅಂಗಡಿಗಳು, ಕಾಂಪ್ಲೆಕ್ಸ್ಗಳು ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರು, ಮಹಿಳೆಯರು, ವೃದ್ಧರು ಮಲಮೂತ್ರ ವಿಸರ್ಜನೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಜನರ
ಕಷ್ಟಗಳಿಗೆ ಸ್ಪಂದಿಸಬೇಕಿದ್ದ ಪಾಲಿಕೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಜನರಿಗೆ ವ್ಯವಸ್ಥೆ ಮಾಡದೇ ಇದ್ದರೂ 500 ರೂಪಾಯಿಯಿಂದ 1,000ವರೆಗೆ ದಂಡ ಹಾಕುವುದಾಗಿ ಬೆದರಿಸುತ್ತಿರುವುದು ಯಾವ ನ್ಯಾಯ? ಮೊದಲು ನಗರದ ವಿವಿಧೆಡೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು. ಹಳೆ ನಗರಸಭೆ ಕಚೇರಿಯಲ್ಲಿಯೇ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಜನರಿಗೆ ಒದಗಿಸಿಲ್ಲ. ಟ್ಯಾಕ್ಸ್ ಕಟ್ಟಲು ಬರುವ ಜನರು ಪರದಾಡುತ್ತಿದ್ದಾರೆ. ಹೈಟೆಕ್ ಮೊಬೈಲ್ ವಾಹನಗಳನ್ನಾದರೂ ವ್ಯವಸ್ಥೆ ಮಾಡಬೇಕು. ಶೌಚಾಲಯ ನಿರ್ಮಾಣ ಮಾಡದೆ ದಂಡ ಹಾಕುವುದು ನಿಲ್ಲಿಸಬೇಕು. ವಾರದಲ್ಲಿ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಹೇಳಿದರು. ಬಯಲಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರೆ 1,000ರಿಂದ 500 ರೂಪಾಯಿ ದಂಡ ಹಾಕುವುದಾಗಿ ಅವರು ದಂಡ ಹಾಕಿ ಪರವಾಗಿಲ್ಲ. ಆದರೆ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ, ರಾಯಚೂರಿನ ಮಹಾಜನತೆಗೆ ಸರಿಯಾದ ಕ್ರಮಗಳಲ್ಲಿ ಶೌಚಾಲಯಗಳನ್ನು ಮತ್ತು ಸಾರ್ವಜನಿಕರಿಗೆ ಅನುಭವವಾಗುವಂತಹ ಆಯಕಟ್ಟಿನ ಸ್ಥಳಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿ ಈ ದಂಡ ಮತ್ತು ಇತರ ಪ್ರಕ್ರಿಯೆ ಅವೆಲ್ಲ ಮೊದಲು ಮೂಲಭೂತ ಸೌಕರ್ಯಗಳ ಜೊತೆಗೆ ಶೌಚಾಲಯ ನಿರ್ಮಿಸಿ ಅವರು ದಂಡದ ಪ್ರತಿಕ್ರಿಯೆ ಆಗಲಿ, ತೆರಿಗೆ ವಸೂಲಿಯಲ್ಲಿ ಆಗಲಿ ಇಸುವಂಥ ಕ್ರಮ ಕೈಗೊಳ್ಳಬೇಕಂತಂದು ಇದನ್ನ ಜುಗನ್ ಮಹೋತ್ರ ಅವರ ಪತ್ರಿಕೆ ಇದೊಂದು ವಾರದ ಕೆಳಗೆ ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಿರ್ತಾರೆ. ಆ ಪತ್ರಿಕೆ ಹೇಳಿಕೆ ವಿರುದ್ಧ ಇವತ್ತಿನ ಪತ್ರಿಕೆ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಪತ್ರ ಬರಿತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಮುಖಾಂತರ ಮುಖ್ಯಮಂತ್ರಿಗಳು ಒತ್ತಾಯ ಏನಂತಂದರೆ, ಇಂದು ಮಹಾನಗರ ಪಾಲಿಕೆ ರಾಯಚೂರಿಗೆ ತಮ್ಮ ಒಂದು ಕೊಡುಗೆ, ಮುಖ್ಯಮಂತ್ರಿಗಳ ಕೊಡುಗೆ, ರಾಯಚೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒತ್ತಾಯ ಮುಖಾಂತರ ಇವತ್ತಿನ ನಮಗೆ ಮಹಾನಗರ ಪಾಲಿಕೆ ಆಯಿತು. ಯಾವಾಗ ಆಗಬೇಕಾಗಿತ್ತು ಇವಾಗ ಆಗಿದೆ. ಆದರೆ ಮಹಾನಗರ ಪಾಲಿಕೆ ಆಗಿದ್ದೇನೋ ಒಂದು ಖುಷಿ ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ವಿಚಾರ ಇಲ್ಲ. ಹಿಂದೆ ಏನು ರಾಯಚೂರು ಯಾವ ರೀತಿಯಾಗಿತ್ತು, ಹೊಲಸು, ನಾರು, ಗಬ್ಬು ಅದೇ ರೀತಿಯಾಗಿ ಆಗಿದೆ. ಇಲ್ಲಿ ಏನೋ ಹೊಸದಾಗಿ ಏನೋ ಬದಲಾವಣೆ ಅನ್ನೋದು ಏನೂ ಇಲ್ಲ. ಅದಾದ್ಮೇಲೆ ಇವರು IAS KS ಬರ್ತಾರೆ, ಬರಲಿ, ಆಫೀಸರ್ಸ್ ಬರಲಿ, ಏನು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಏನೇ ಕ್ರಮ ತಗೊಂಡ್ರು ಸಂಘಟನೆ ಸ್ವಾಗತಿಸ್ತಾರೆ. ಆದರೆ ಸರ್ಕಾರ ಆದೇಶಿದ್ದು ಅವರು ಸ್ವತಃವಾಗಿ ಬಳಸ್ಕೊಂಡ್ರೆ ಗೊತ್ತಿಲ್ಲ. ಮಾನ್ಯ ಆಯುಕ್ತರು ಪತ್ರಿಕೆ ಹೇಳಕ್ಕೆ ಬರ್ತಾರೆ, ನೀವು ಸಾರ್ವಜನಿಕರು ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೇಳಿ. ಸರ ಮಾಡಂಗಿಲ್ಲ, ನೀವು ವ್ಯವಸ್ಥೆ ಮಾಡಿಕೊಡು. ಸಾರ್ವಜನಿಕರಿಗೆ ಮಲಮೂತ್ರ ವಿಸರ್ಜನೆ ಮಾಡಕ್ಕೆ ವ್ಯವಸ್ಥೆ ಮಾಡಿಕೊಡು. ವ್ಯವಸ್ಥೆ ಮಾಡೋದನ್ನ 500 ಹಾಕ್ತೀನಿ, 1,000 ರೂಪಾಯಿ ದಂಡ ವಿಧಿಸ್ತೀನಿ ಅಂತಂದ್ರೆ ನಿಮ್ಮ ಹೇಳಿಕೆಗೆ ನಾವು ಯಾರು ಬೆದರಿಕೆ, ನಿಮ್ಮ ದೊಡ್ಡ ಬೆದರಿಕೆ ಇಲ್ಲಿ ಅಂಜೋರು ಯಾರಿಲ್ಲ. ನೀವು ಇದ್ದಿದ್ದ ವ್ಯವಸ್ಥೆನೇ ನೋಡ್ರಿ. ಬೇರೆ ಬೇರೆ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಈಗ ಹಳೆ ಮೂತ್ರ ವಿಚಾರ ಇತ್ತು ಅಲ್ಲಿ ಏನು ಅವು ಇವತ್ತಿನ ಏನಾಗ್ಯಾವ, ಅಂಗಡಿಗಳು, ಕಾಂಪ್ಲೆಕ್ಸ್ಗಳು, ಶಾಪಿಂಗ್ ಮಾಲ್ಗಳು ಆಗಿಲ್ಲ. ಇದೇ ರೀತಿಯಾಗಿ ನಮ್ಮ ಚಂದ್ರಮೌಳ ಸರ್ಕಾರ. ಈ ಸಂದರ್ಭದಲ್ಲಿ MS ವೆಂಕಟೇಶ್ ದೇದುರ್ಗ, ಗುರುರಾಜ್ ರೆಡ್ಡಿ, ನಿಜಾಮುದ್ದೀನ್, ಯು ಗೋವಿಂದ್ ರೆಡ್ಡಿ, ವೀರೇಶ್ ಸೋನಾ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 60081. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಕುಲ ದೇವತೆಯ 10ನೆಯ ಶ್ರೀ ವಾಸವಿ ಜಯಂತಿ ಉತ್ಸವ. ತಾಲೂಕಿನ ಯಾಪಲದಿನ್ನಿ ಗ್ರಾಮದಲ್ಲಿ ಮನ್ರೇಗಾ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿಕಾರ ಹುಸೇನಪ್ಪ ಮಡಿವಾಳ 50 ವರ್ಷ ತೀವ್ರ ಬಿಸಿಲಿನ ತಾಪಕ್ಕೆ ಮೃತಪಟ್ಟಿದ್ದು, ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಯಿತು. ಏಪ್ರಿಲ್ 26ರಂದು ಮಧ್ಯಾಹ್ನ ಸುಮಾರಿಗೆ 12 ಗಂಟೆ ಸುಮಾರಿಗೆ ರಾಳಕುಂಟ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ 2ನೇ ಹಾಜರಾತಿಗಾಗಿ ಜಿಪಿಎಸ್ ಫೋಟೋ ತೆಗೆದುಕೊಳ್ಳುವ ವೇಳೆ ಹುಸೇನಪ್ಪ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಮೃತರು ಕುಟುಂಬದ ಮುಖ್ಯ ಆಧಾರವಾಗಿದ್ದು, 2 ಮಕ್ಕಳನ್ನು ಅಗಲಿದ್ದಾರೆ. ಹಿರಿಯ ಪುತ್ರನು BA ಪದವಿ ಪೂರ್ಣಗೊಳಿಸಿ ಪೊಲೀಸ್ ತರಬೇತಿಗೆ ಸಿದ್ಧವಾಗಿದ್ದಾರೆ. ಕಿರಿಯ ಪುತ್ರನು SSLC ಉತ್ತೀರ್ಣನಾಗಿ PUC ಪ್ರವೇಶಕ್ಕೆ ಸಿದ್ಧನಾಗಿದ್ದಾನೆ. ಈ ಘಟನೆಯಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಮನ್ರೇಗಾ ನಿಯಮಾವಳಿಗಳ ಪ್ರಕಾರ ಕೆಲಸದ ಸ್ಥಳದಲ್ಲಿ ಕುಡಿಯುವ ನೀರು, ನೆರಳು ಹಾಗೂ ವಿಶ್ರಾಂತಿ ವ್ಯವಸ್ಥೆ ಕಲ್ಪಿಸಬೇಕಿದ್ದರೂ ಅವುಗಳ ಕೊರತೆಯಿಂದ ಸುಮಾರು 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕೆಲಸ ಮಾಡುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎಂದು ಆರೋಪಿಸಿದರು. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು. ಹಿರಿಯ ಮಗನಿಗೆ ಸರ್ಕಾರಿ ಉದ್ಯೋಗ ಒದಗಿಸಬೇಕು. ಕಿರಿಯ ಮಗನ ವಿದ್ಯಾಭ್ಯಾಸದ ಹೊಣೆಗಾರಿಕೆಯನ್ನು ಸರ್ಕಾರ ವಹಿಸಿಕೊಳ್ಳಬೇಕು ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕೆಲಸ ಮಾಡುವ ಸಂದರ್ಭದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಫಸ್ಟು ಬೆಳಗ್ಗೆ ಅಟೆಂಡೆನ್ಸ್ ಹಾಕ್ತಾರೆ. 2ನೇ ಅಟೆಂಡೆನ್ಸ್ GPS ಅಟೆಂಡೆನ್ಸ್ 12 ಗಂಟೆಗೆ ಹೋಗುವ ಸಂದರ್ಭದಲ್ಲಿ ಅದು ಲೋ ಬಿಪಿ ಕುಸಿದು ಬಿದ್ದ ಮೇಲೆ ಅಲ್ಲಿ ಕೂಡಲೇ ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಮಿಕರು ಕೂಡ ಸಂಬಂಧಪಟ್ಟಂಥ PO ಎಲ್ಲ ಕಳಿಸಿ ಹಾಸ್ಪಿಟಲ್ಗೆ ಹೋಗಿ ಸಂದರ್ಭದಲ್ಲಿ ಕಾರ್ಯಾಚರಣೆ ಹೀಗಾಗಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಅದು ತಾಪಮಾನದ ಒಂದು ಇದರ ಕಾರಣಕ್ಕಾಗಿ ಇದರೊಳಗಡೆ ಮರಣ ಆಗಿದೆ ಕೆಲಸ ಇಟ್ಕೊಳ್ಳುತ್ತೆ. ಮತ್ತು NREC ನಿಯಮಗಳ ಪ್ರಕಾರ ಕೆಲಸ ಮಾಡಬೇಕಾದ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಗಳನ್ನು, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕಾರ್ಮಿಕರಿಗೆ ತಾಪಮಾನದಿಂದ ರಕ್ಷಣೆ ಪಡಲಿಕ್ಕೆ ಒಂದು ಟೆಂಟಿನ ವ್ಯವಸ್ಥೆ ಕೂಡ ಮಾಡಬೇಕಾಗಿತ್ತು ಇರ್ತದೆ. ಈಗ ಯಾವ ಕನಿಷ್ಠ ಸೌಕರ್ಯಗಳಲ್ಲಿ ಇರಲಿಲ್ಲ ಹಾಸ್ಪಿಟಲ್ ಇವೆಲ್ಲ ಕಾರಣಕ್ಕಾಗಿ ಇವತ್ತಲ್ಲ ಇದಾಗಿದೆ. ಬಟ್ ಈಗ ನಾವು ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಏನಂದರೆ 25 ಲಕ್ಷ ರೂಪಾಯಿನ ಆ ಕುಟುಂಬಕ್ಕೆ ಈಗ ಈ 9 ಇಬ್ಬರು ಮಾತ್ರ ಇದ್ದಾರೆ. ಈ 9 ಇನ್ನೊಬ್ಬ ಇಬ್ಬರು ಮಾತ್ರ ಈಗ ಅವ್ರ ಸತ್ತ ಮೇಲೆ ಈಗ ಅವರಿಬ್ಬರು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಮತ್ತು ಆ ಕುಟುಂಬನ ಈಗ ಸಮಸ್ಯೆ ನಿರ್ವಹಣೆ ಮಾಡಲಿಕ್ಕೆ ಯಾರೂ ಇದೆ. ಆ ಕಾರಣಕ್ಕಾಗಿ ನಾವಂದರೆ ದೊಡ್ಡ ಮಗ ಏನಿದ್ದಾನೆ ಅವನಿಗೂ BA ಆಗಿ ಪೊಲೀಸ್ ಇದಕ್ಕೆ ತರಬೇತಿಗೆ ಧಾರವಾಡದಲ್ಲಿ ಅಭ್ಯಾಸಕ್ಕೆ ಹೋಗಿದ್ದಾನೆ. ಉಳಿದವನು SSLC. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ KG ವೀರೇಶ್, ರಂಗನಗೌಡ ಕೊತ್ತದೊಡ್ಡಿ, ಕಾರ್ಯದರ್ಶಿ ರಂಗಪ್ಪ ಯಾಪಲದಿನ್ನಿ ಸೇರಿದಂತೆ ಅನೇಕರಿದ್ದರು. ಅತಿಥಿ ಶಿಕ್ಷಕರು ಆಯಾಗಳಿಗೆ ಕಳೆದ 10 ತಿಂಗಳಿಂದ ಗೌರವಧನ ಪಾವತಿ ಮಾಡದೇ ಇರುವುದನ್ನು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ AIDYO ನೇತೃತ್ವದಲ್ಲಿ ಅತಿಥಿ ಶಿಕ್ಷಕರು ಮತ್ತು ಆಯಾಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ಪ್ರಾರಂಭವಾದ LKG, UKG, ECCE ಹಾಗೂ ದ್ವಿಭಾಷಾ ತರಗತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಮತ್ತು ಆಯಾಗಳಿಗೆ ಗೌರವಧನ ಪಾವತಿ ಮಾಡದೇ ಇರುವುದು ಖಂಡಿಸಿದರು. ಅತಿಥಿ ಶಿಕ್ಷಕರು ಮತ್ತು ಆಯಾಗಳು ಗೌರವಧನ ಪಾವತಿ ಮಾಡದೇ ಇರುವುದರಿಂದ ಜೀವನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಟುಂಬ ನಿರ್ವಹಣೆಗೆ ಸಾಲ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೌರವಧನ ಪಾವತಿಗೆ BEO, DDPI ಮತ್ತು ಜಿಲ್ಲಾಧಿಕಾರಿ KKRDB ಅಧ್ಯಕ್ಷರಿಗೂ ಮನವಿ ಸಲ್ಲಿಸಿದರೂ ಕೇವಲ ಭರವಸೆ ನೀಡಿದ್ದು ಈವರೆಗೆ ಈಡೇರಿಲ್ಲ ಎಂದು ದೂರಿದರು. ಅತಿಥಿ ಶಿಕ್ಷಕರಿಗೆ 12,000 ಮತ್ತು ಆಯಾಗಳಿಗೆ 6,250 ರೂಪಾಯಿಗಳ ಒಟ್ಟು 10 ತಿಂಗಳ ಗೌರವಧನ ಬಿಡುಗಡೆ ಮಾಡಬೇಕು. ಸರ್ಕಾರ ಹೆಚ್ಚುವರಿಯಾಗಿ 2,000 ಹೆಚ್ಚಳ ಮಾಡಿದ್ದು 10,000 ಜೊತೆಗೆ 2,000 ಕೊಡಬೇಕು ಎಂದು ಒತ್ತಾಯಿಸಿದರು. ECC ಮತ್ತು ಬೈಲಿಂಗ್ವಲ್ ಶಿಕ್ಷಕರಿಗೆ
ಬಿಡುಗಡೆ ಮಾಡಿ. ECC ಮತ್ತು ಬೈಲಿಂಗ್ವಲ್ ಶಿಕ್ಷಕರಿಗೆ 12,000 ವೇತನ ಈ ಕೂಡಲೇ ಬಿಡುಗಡೆ ಮಾಡಿ. LKG UKG ಅತಿ ಶಿಕ್ಷಕರ ಗೌರವಧನ ಕೂಡಲೇ ಬಿಡುಗಡೆ ಮಾಡಬೇಕು. KKIDಬಿಗೆ ಉಡಾಪಿ ಉತ್ತರಗಳನ್ನು ನೀಡು. ಕೂಡಲೇ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರಲೇಬೇಕು. ಅಧಿಕಾರಿಗಳಿಗೆ 10 ತಿಂಗಳಿಂದ ಗೌರವಧನ ಕೊಡ್ತಕ್ಕಂಥ ಅಧಿಕಾರಿಗಳಿಗೆ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಕಾರ್ಯದರ್ಶಿ ವಿನೋದ್ ಕುಮಾರ್ ಮಲ್ಲನಗೌಡ, ಅತಿಥಿ ಶಿಕ್ಷಕರಾದ ದತ್ತು ಸ್ವಾಮಿ ಆಲ್ಕೂರು, ಈರೇಶ್ ಎಲ್ಕೆ ದೊಡ್ಡಿ, ಸರೋಜಾ ಗೋನ್ವಾರ್, ತಿಮಲಮ್ಮ, ನರಸಿಂಗಮ್ಮ, ರೇಖಾ, ಮಲ್ಲಿಕಾರ್ಜುನ ತಲಮಾರಿ, ರವಿ ಡಿ ರಾಂಪುರ್, ರಾಮುಲು ಡಿ ರಾಂಪುರ್ ಸೇರಿದಂತೆ ಅನೇಕರು ಇದ್ದರು. ಅಕ್ರಮವಾಗಿ ಸಿಎಚ್ ಪೌಡರ್ ಮಿಶ್ರಿತ ಕಲಬೆರಕೆ ಸೇಂದಿ ಮಾರಾಟ ಮಾಡುತ್ತಿದ್ದ ವೇಳೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸಿ 35 ಲೀಟರ್ ಸೇಂದಿ ಹಾಗೂ ನಗದು ಹಣವನ್ನು ಜಪ್ತಿ ಮಾಡಿದ್ದಾರೆ. ರೈಲ್ವೆ ನಿಲ್ದಾಣದ ಹತ್ತಿರ ರೈಲ್ವೆ ಗಾರ್ಡನ್ ಮುಂದೆ ಸಾರ್ವಜನಿಕ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಕಲಬೆರಕೆ ಹೆಂಡ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಆರೋಪಿಯಲ್ಲಿ ಇದ್ದ ಸುಮಾರು 35 ಲೀಟರ್ ಕಲಬೆರಕೆ ಸೇಂದಿ ಹಾಗೂ ಮಾರಾಟದಿಂದ ಬಂದ ನಗದು 60 ರೂಪಾಯಿ ಜಪ್ತಿ ಮಾಡಲಾಗಿದೆ. ಪ್ರಕರಣ ದಾಖಲಿಸಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕುರಿತು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ PSI ಮಂಜುನಾಥ್, ಸಿಬ್ಬಂದಿಗಳಾದ ಮೊಹಮ್ಮದ್ ಹಾಜಿ ಮತ್ತು ದುರ್ಗೇಶ್, ರವಿರಾಜ್, ಶ್ರೀಧರ್ ರೆಡ್ಡಿ, ಚಂದ್ರಶೇಖರ್, ಹನುಮೇಶ್, ವಿನಾಯಕ ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಆಸ್ತಿ ವಿಚಾರಕ್ಕೆ ಜಗಳ, ಅಣ್ಣನ ಮಗನನ್ನೇ ಕೊಂದ ಚಿಕ್ಕಪ್ಪ. ಖರ್ಗೆ ಸಿಎಂ ಪ್ರಶ್ನೆ ಹೈಕಮಾಂಡ್ ನಿರ್ಧಾರಕ್ಕೆ ಅವಲಂಬಿತ, ಯತೀಂದ್ರ ಸಿದ್ದರಾಮಯ್ಯ. ರಾಯಚೂರು ಗ್ರಾಮಾಂತರದಲ್ಲಿ 62 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಅಧಿಕಾರಿಗಳ ಸಮರ್ಪಕ ಮೇಲುಸ್ತುವಾರಿ ಮಾಡಿ ದದ್ದಲ್ ಬಸನಗೌಡ ಸೂಚನೆ. ನಗರದ ಆರೋಗ್ಯ ಕೇಂದ್ರಗಳಿಗೆ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ದಿಢೀರ್ ಭೇಟಿ, ಸಮಸ್ಯೆಯಾಗದಂತೆ ಸೌಲಭ್ಯ ಒದಗಿಸಲು ನಿರ್ದೇಶನ. ಕಾಂಪೌಂಡ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ನಗರದಲ್ಲಿ ಸಾರ್ವಜನಿಕ ಶೌಚಾಲಯ, ಮೂತ್ರಾಲಯಗಳೇ ಮಾಯ, ಪಾಲಿಕೆ ಆಯುಕ್ತರಿಂದ ದಂಡ ಹಾಕುವ ಆದೇಶ ರದ್ದುಪಡಿಸದಿದ್ದರೆ ಕಚೇರಿಗೆ ಮುತ್ತಿಗೆ, ವಿನೋದ್ ರೆಡ್ಡಿ. ಬಿಸಿಲಿನ ತಾಪಕ್ಕೆ ನರೇಗಾ ಕೂಲಿಗಾರ ಸಾವು, ಪರಿಹಾರಕ್ಕೆ ಪ್ರಾಂತ ರೈತ ಸಂಘ ಆಗ್ರಹ. ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಕಲಬೆರಕೆ ಸೇಂದಿ ಮಾರಾಟ, ಆರೋಪಿ ಬಂಧನ, 35 ಲೀಟರ್ ಸೇಂದಿ ಜಪ್ತಿ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.